ನೀರಿನ ಸಮಸ್ಯೆಗೆ ಪರಿಹಾರ ಒದಗಿಸುವಂತೆ ಆಗ್ರಹಿಸಿ ಮಹಿಳೆಯರು ನೆಲಮಂಗಲ ನಗರಸಭೆ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದರು. ಬಿಂದಿಗೆ ಹಿಡಿದು ಬಂದ ಬಡಾವಣೆ ಮಹಿಳೆಯರು ತಮ್ಮ ಸಂಕಷ್ಟವನ್ನು ತೋರಿಸಿದರು. ಇದೇ ವೇಳೆ ವಾಟರ್ ಮ್ಯಾನ್ಗೆ ಹೂವಿನ ಹಾರ ಹಾಕಿ ಕೈಮುಗಿದು ಮನವಿ ಮಾಡಿದ ಸ್ಥಳೀಯರು ಬದಲಿ ವಾಟರ್ ಮ್ಯಾನ್ಗಳನ್ನು ನಿಯೋಜಿಸುವಂತೆ ಒತ್ತಾಯಿಸಿದರು. ಹಿಂದುಳಿದ ವರ್ಗದ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತೀವ್ರವಾಗಿದ್ದು, ಕುಡಿಯುವ ನೀರು, ಚರಂಡಿ ಹಾಗೂ ಸಮರ್ಪಕ ರಸ್ತೆ ವ್ಯವಸ್ಥೆ ಇಲ್ಲದೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಗಸಂದ್ರ ಕಾಲೋನಿ ಹಾಗೂ ಬಡಾವಣೆಗೆ ಬೋರ್ವೆಲ್ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ ನಗರಸಭೆ ಆಯುಕ್ತರು ಚಿಂತನೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನೊಂದೆಡೆ ನ್ಯಾಯಬೆಲೆ ಅಂಗಡಿ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿ ತಾಲೂಕು ಕಚೇರಿ ಎದುರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಮಲ್ಲರಬನವಾಡಿ ನ್ಯಾಯಬೆಲೆ ಅಂಗಡಿಯಿಂದ ಪಂಡಿತರ ತರಲು ವಯೋವೃದ್ಧರು ಮತ್ತು ಮಹಿಳೆಯರು ಬಹಳ ದೂರ ನಡೆದು ಹೋಗಬೇಕಾಗಿದ್ದು, ಇದು ದೊಡ್ಡ ತೊಂದರೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜಗಸಂದ್ರ ಮತ್ತು ಶಿವನಗರ ಪ್ರದೇಶಗಳಲ್ಲಿ ಸುಮಾರು 400ರಿಂದ 450 ಕುಟುಂಬಗಳು ವಾಸವಾಗಿದ್ದು, ಸ್ಥಳೀಯವಾಗಿ ನ್ಯಾಯಬೆಲೆ ಅಂಗಡಿ ವ್ಯವಸ್ಥೆ ಕಲ್ಪಿಸುವಂತೆ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಜಗಸಂದ್ರ ಗ್ರಾಮಸ್ಥರ ಈ ಬೇಡಿಕೆಗಳಿಗೆ ಸ್ಪಂದನೆ ಸಿಗುತ್ತದೆಯೇ ಎಂದು ಕಾದು ನೋಡಬೇಕು. ಹೋಗಿ ಜನಗೆ ಬೇಕಾದ ನೀರು ಬೇಕಂತ ಒಂದು ತಿಂಗಳಲ್ಲಿ ಅಷ್ಟೇ ಕೆಲಸ ನೀವು ಮಾಡ್ಕೊಳ್ಳಿ. ನೀವು ಹೇಳಿದ್ರೆ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ. ನಾವು ಅದನ್ನ ಕಟ್ಬಿಟ್ಟು ಕೊಡ್ತೀವಿ. ದಯವಿಟ್ಟು ಇದೊಂದು ಅನುಕೂಲ ಮಾಡಿಕೊಡಿ ತಡೆ ಹಿಡಿದಂಗೆ ಮಾಡಿ. ರಾಜಕೀಯ ಬೇಡ. ಈ ವಯಸ್ಸಾಗಿರೋರಿಗೆ ರೇಷನ್ ಅಲ್ಲಿ ರಾಜಕೀಯ ಬೇಡ. ಯಾರು ಕೆಲಸ ಮಾಡಲಿಲ್ಲ. ದಯವಿಟ್ಟು ಮಾಡಿಕೊಡಿ ಸರ್. ಎಲ್ಲ ಮುಂದಿನ ಕುಟುಂಬಪ್ಪ ಎಷ್ಟು ದಿನ ಆಗುತ್ತೆ ಸರ್ ಹೇಳ್ಬಿಡಿ. ಕಟ್ಕೊಡ್ತೀವಿ. ಎಲ್ಲ ಸ್ಪಾಟ್ ಮಾರ್ಕೆಟ್ ಮಾಡಿ ಸರ್. ಮುಂದಿನ ತಿಂಗಳಾದ್ರೂ ವ್ಯವಸ್ಥೆ ಮಾಡಿ.